ಹಾಯ್ ಹಲೋ ಗುಡ್ ಮಾರ್ನಿಂಗ್ ಟು ಆಲ್ ಆ್ಯಂಡ್ ವೆಲ್ಕಮ್ ಟು ಮೈ 30 ಡೇ ಬ್ಲಾಗ್. ನನ್ನ 30ನೇ ದಿನದ ಬ್ಲಾಗ್ಗೆ ನೀವೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಏನಿಗೆ ನನ್ನ ಮಗ ಬೆಳಗ್ಗೆ ವಾಚ್ ತೋರಿಸ್ತವನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಇವತ್ತೊಂದು ಬಾಡಿಗೆ ಬಂದಿತ್ತು, ಹಂಗಾಗಿ 5 ಗಂಟೆಗೆ ಇದ್ದು ಈ ಚಳಿ ಒಳಗೆ ನಡಿಕೊಂಡು ನನ್ನ ಗಾಡಿ ತೊಗೊಂಡೋಗಿ ನಮ್ಮ ಓನರ್ ಮನೆ ಹತ್ರ ಹಾಕ್ತೆ. ಅಷ್ಟರಲ್ಲಿ ನಮ್ಮ ಓನರು ಒಂದು ಗಾಡಿ ತೊಗೊಂಡು ಮುಂದೆ ಹೋಗಿದ್ರು. ನಾನು ಹಿಂದೆಗಡೆ ನಮ್ಮದು ಇದೆಯೇ ನೋಡಿ, ವೆಲ್ಕಮ್ ಟು ಮೈ ಟೈಟಾನಿಕ್ ಶಿಪ್. ನನ್ನ ಟೈಟಾನಿಕ್ ಹಡಗಿಗೆ ಸ್ವಾಗತ. ಹೋ ಹಡಗು ಇದಕ್ಕೆ ಡೋರ್ ಹ್ಯಾಂಡ್ಲೇ ಇಲ್ಲ. ಹೆಂಗಪ್ಪ ಡೋರ್ ಹಾಕೋದು? ಏನು ಮಾಡಬೇಕು ಅಂದರೆ ದುಂಡ ಇಳಿಸ್ಬಿಟ್ಟು ತದ್ದಿ ಹಿಂಗೆ ಹಾಕ್ಕೊಂಡು ಮತ್ತೆ ಹಿಂಗೆ ಇತ್ಕೊಂಡ್ಬಿಡ್ಬೇಕು. ಒನ್ಸ್ ಅಗೈನ್ ವೆಲ್ಕಮ್ ಟು ಮೈ ಟೈಟಾನಿಕ್ ಶಿಪ್. ಭಗವಂತ ಬಜರಂಗಿ ರುದ್ರೇಶ್ವರ ಕಾಪಾಡಪ್ಪ. ಚಲೋ ನಡಗು ಇವಾಗ ಏನು ಅಂತ ತೇಲಾಡೋ ಫೀಲ್ ಕೊಡಲ್ಲ. ನನ್ನ ಅಡುಗೆಗೆ ಯಾವಾಗ ವೆಯ್ಟ್ ಬೀಳ್ತದೋ ಆವಾಗ ಅಡುಗನ್ನ ಓಡಿಸೋ ಮಜಾನೇ ಬೇರೆ. ಯಾವ ಥರ ಅಂತೀರ? ಅಯ್ಯೋ, ಇದಕ್ಕೆ ವೆಲ್ಕಮ್ ಟು ಮೈ ಟೈಟಾನಿಕ್ ಶಿಪ್ ಅಂತ ಹೇಳಿತ್ತು. ಇದೊಂದೊಂಥರ ಟೈಟಾನಿಕ್ ಶಿಪ್ ಇದ್ದಂಗೆ, ಇದು ಟೈಟಾನಿಕ್ ಹಡಗು. ನಾನು ಓನರ್ ಮನೆ ಹತ್ರದಿಂದ ಗಾಡಿ ಎತ್ಕೊಂಡು ಬಂದು ಬಂಕಿಗೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ನಮ್ಮ ಓನರ್ನ ಫಾಲೋ ಮಾಡಿಕೊಂಡು ಹೋಯ್ತಾ ಇದ್ದೀನಿ. ಮುಂದೆಗಡೆ ನಮ್ಮ ಓನರ್ ಹೋಗ್ತಾ, ನಾನು ನಮ್ಮ ಓನರ್ ಗಾಡಿನ ಫಾಲೋ ಮಾಡಿಕೊಂಡು ಅವರಿಂದನೇ ಹೊರಟೆ. ನೋಡಿ ಅಲ್ಲಿ ನಮ್ಮ ಓನರ್ ಹೇಳೋರು ಮತ್ತು ಅವರ ಜೊತೆಲಿ ಇವತ್ತು ಅವರು ಮುಂದೆಗಡೆ ಇರೋ ಬುಲೆರೋದಲ್ಲಿ ಹೋಯ್ತಾ ಅವ್ರೆ. ನಾವು ಹಿಂದೆಗಡೆ ನಮ್ಮ ಟೈಟಾನಿಕ್ ಶಿಪ್ಪಲ್ಲಿ ಹೋಯ್ತಾ ಇದ್ದೀವಿ. ಇದೇ ದೊಡ್ಡಿಗೆ ಮತ್ತು ಮಳ್ಳಳ್ಳಿ ರೂಟಲ್ಲಿ ಹೋಗ್ಬೇಕಾದ್ರೆ ನಮ್ಮ ರೋಡ್ ಸೈಡಲ್ಲಿ ಸುಮಾರು ಜನ ನಡ್ಕೊಂಡು ಹೋಗೋದು ಕಾಣಿಸ್ತಿತ್ತು. ನಾನೆಲ್ಲ ಸ್ಟಾರ್ಟಿಂಗ್ ಒಬ್ರಿಬ್ರು ನೋಡ್ಬಿಟ್ಟು ವಾಕ್ ಮಾಡ್ತಾ ಇರಬೇಕು, ಏನು ಬಂದಿರೋದು ಇವ್ರಿಗೆ ಬೆಳಗ್ಗೆ ಇಷ್ಟೊತ್ತಲ್ಲೇ ಬಂದು ವಾಕ್ ಮಾಡ್ತಾರಲ್ಲ ಅನ್ಕೋತಾ ಇದೆ. ಅಲ್ಲಿ ನೋಡಿದ್ರೆ ಅದು ಮಾದೇಶ್ವರಂ ಬೆಟ್ಟಕ್ಕೆ ಪಾದಯಾತ್ರೆ ಹೊರಟವರೆಲ್ಲ. ಅವಾಗ ನನಗೆ ನೆನಪಾಗಿದ್ದು, ನಾನು ಮಾದೇಶ್ವರಂ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಿದ್ದು. ಹೌದು, ನಾನು 10 ವರ್ಷ ಕಂಪ್ಲೀಟ್ ಮಾಡಿದ್ದೀನಿ. ಈ ವರ್ಷ ಫೆಬ್ರವರಿಗೆ ಹೋದರೆ 11ನೇ ವರ್ಷ. ಓನರನ್ನ ಟೀ ಕುಡಿಸ್ತೀಯೋ ಇಲ್ವೋ ಹೇಳು? ಕುಡಿಸಲ್ಲ? ಕುಡಿಸ್ತೀವಿ ಬಚಾವಾದಿ. ನಮ್ಮೋನವ್ರ ಹೆಸರು ವಿನಯ್ ಅಂತ, ನಾನು ಅವ್ರನ್ನ ವಿನಯಣ್ಣ ಅಂತ ಕರಿತೀನಿ. ಅವ್ರು ನಾವು ಟೀ ಕುಡ್ಕೊಂಡು ಕಡಿಯವರು ಇನ್ನೂ ಬಂದು ಫೋನ್ ಹಾಕಲಿಲ್ಲ, ಬರ್ತೀನಿ ಅಂತ ಹೇಳಿದ್ರು ಅಂದ್ಬಿಟ್ಟು ಕಾಯ್ತಾ ಇದ್ದೋ. ಅಷ್ಟರಲ್ಲಿ ನಮ್ಮ ಕಣ್ಣಿಗೆ ಬಿದ್ದಿದ್ದು ಇದು ಪುರಿಗಲಿಲಿರುವಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ, ಗೌರ್ಮೆಂಟ್ ಸ್ಕೂಲು. ಆದರೆ ಇದ್ರ ಅವಸ್ಥೆ ನೋಡ್ತಾ ಇದ್ರೆ ಸ್ಕೂಲ್ ಓಪನ್ ಮಾಡಿ ಸುಮಾರು ವರ್ಷ ಆಗೈತೆ ಅಂತ ಅನಿಸ್ತಾ ಇದೆ. ಬಿಲ್ಡಿಂಗ್ ಎಲ್ಲ ಕ್ರಾಕ್ ಬಿದ್ದೋಗೈತೆ. ಸ್ಕೂಲ್ ಮುಂದೆ ಇರುವಂಥ ಗಲೀಜು. ನಮ್ಮ ಸರ್ಕಾರ ಇನ್ನೂ ಇದೆಲ್ಲ ನೋಡಿಕೊಂಡು ಅದು ಏನು ಮಾಡ್ತೈತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅಷ್ಟರಲ್ಲಿ ನಾನು ಲೇಬರ್ ಬಂದರು ಅಂತ ಗಾಡಿ ತಗೊಂಡು ಸೀದಾ ಸ್ಪಾಟಿಗೆ ಬಂದು ನೋಡಿದ್ರೆ ಆಲ್ರೆಡಿ ಒಂದು ಗಾಡಿ ಲೋಡ್ ಆಯ್ತಾ ಇದೆ. ಇನ್ನೇನು ಆ ಗಾಡಿ ಲೋಡ್ ಆದಮೇಲೆ ನನ್ನ ಗಾಡಿನೇ ಬಿಡಬೇಕಾಯಿತು. ಹಂಗಾಗಿ ಗಾಡಿ ಲೋಡ್ ಮಾಡಿ ಕಳಿಸ್ಬಿಟ್ಟು ನನ್ನ ಗಾಡಿನ ಲೋಡಿಂಗ್ ಪೈಟ್ ಬಿಟ್ಬಿಟ್ಟು ನಾನು ಅಲ್ಲೇ ತೋಟದ ಹತ್ರ ನೋಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಕಣ್ಣಿಗೆ ಒಂದು ಏನೋ ಕಾಣಿಸ್ತು. ಅದೇನು ಅಂತ ನೋಡಿ ನೀವೇ. ಇದಕ್ಕೆ ಯಾವ ಇಂಜಿನಿಯರ್ ಇದ್ದಾರಪ್ಪ ಪ್ಲಾನ್ ಹಾಕೋಕ್ಕೆ? ಯಾವ ಇಂಜಿನಿಯರು, ಯಾವ ಕಾಂಟ್ರಾಕ್ಟ್ರು, ಯಾವ ಬಿಲ್ಡರ್ಗಳು ಇಲ್ಲ. ಆದರೂ ಯಾವ ಥರ ಸೇಫ್ಟಿ ಕೊಟ್ಟವ್ರೆ ನೋಡಿ. ಕೆಳಗೆ ಬಿದ್ದೋಗಿತ್ತು ಇಲ್ಲೊಂದು. ಇದನ್ನು ನಾನು ಕಟ್ಟಿದೆ. ಇದು ಆಲ್ರೆಡಿ ಅದೇನೇ ಅಕ್ಕಿನೇ ಕಟ್ಟಿರೋದು ನೋಡಿ. ಒಂದು ಮನೆ ಕಟ್ಟಬೇಕು ಇರೋಕ್ಕೆ ಅಂತಂದರೆ ಇಂಜಿನಿಯರು, ಪ್ಲ್ಯಾನು, ಜಾಗ, ಕಬ್ಬಣ, ಸಿಮೆಂಟ್ ಏನೇನೇನೋ ನೋಡ್ತೀವಿ. ಆದರೆ ಈ ಪಕ್ಷಿಗಳಿಗೆ ಏನು ಸಖತ್ತಾಕಟ್ಟೈತೆ. ಇದು ವೆಂಟಿಲೇಷನ್ ಹೋಲು ನನಗಿದು ಎಂಟ್ರಿ ಆ್ಯಂಡ್ ಎಕ್ಸಿಟು. ಸ್ಟ್ರೈಟು ಒಳಗಡೆ ಹೋಗಿ ಆಮೇಲೆ ಇಲ್ಲಿ ಬೋರ್ಡ್ ಮಾಡ್ಕೊಂಡಿರೋದು. ಯಾವುದೇ ಯಾರಿಗೂ ನೋಡಿದ ತಕ್ಷಣ ಕೈಗೆ ಪೈಗೆ ಸಿಗಬಾರ್ದು ಮರಿಗಳು ಅಂತ ಸೇಫ್ಟಿ ಪ್ರಿಕಾಷನ್ ನೋಡಿ ಯಾವ ಥರ ಇದೆ. ಇಲ್ಲೋಗಿ ಇಲ್ಲಿ ಈ ಸ್ಪೇಸಲ್ಲಿ ಮರಿಗಳು ಕುತ್ಕೊಳ್ಳೋಕ್ಕಿರೋ ಜಾಗ, ಮರಿ ಇಡೋಕ್ಕೆ, ಮೊಟ್ಟೆ ಇಡೋಕ್ಕೆ. ಇದು ಈ ಹೋಲ್ ಬಂದು ವೆಂಟಿಲೇಷನ್. ಹಾಳು ಮಾಡೋದು ಬೇಡ, ಹಾಗೆ ಇರಲಿ.
ನಾನು ಅಕ್ಕಿಗೂಡೆಲ್ಲ ನೋಡಿಕೊಂಡು ವಾಪಸ್ ಬರೋಷ್ಟರಲ್ಲಿ ಗಾಡಿ ಫುಲ್ ಲೋಡೇ ಆಗೋಗಿತ್ತು. ಇನ್ನೇನು ಗಾಡಿ ಲೋಡ್ ಆಯ್ತಲ್ಲ ಅಂದ್ಬಿಟ್ಟು ಹಗ್ಗ ಆಗಕ್ಕೆ ಶುರು ಮಾಡಿದ್ದು. ಅಷ್ಟರಲ್ಲಿ ನಮ್ಮ ಓನರ್ ಅಣ್ಣವರು ನಾಷ್ಟ ತಂದಿದ್ರು. ನಾಷ್ಟ ಮಾಡಿಕೊಂಡು ನಾವು ಅಲ್ಲಿಂದ ಗಾಡಿನ ನಮ್ಮ ಓನರ್ ಅಣ್ಣನೇ ಗದ್ದೆಯಿಂದ ಎತ್ಕೊಬಂದು ಅಲ್ಲಿ ವೇಂಬ್ರಿಡ್ಜ್ ತನಕ ಅವರೇ ಗಾಡಿ ತಗೊಂಡು ಕೊಟ್ಟರು. ಗಾಡಿ ವೇಂಬ್ರಿಡ್ಜಲ್ಲಿ ವೇಮೆಂಟ್ ಮಾಡಿಸ್ಕೊಂಡು ನಾನು ಅಲ್ಲಿಂದ ಡೆಲಿವರಿ ಪಾಯಿಂಟ್ ಕಡೆಗೆ ಹೊರಟೆ. ಲಾಸ್ಟ್ ಸಲ ತುಂಬಿದ್ಕಿಂತ ಕಡಿಮೆಗೆ ತುಂಬಿರೋದು ಈ ಸಲ. ಆಗಲೇ ನೋಡಿ ರೋಡಲ್ಲಿ ಯಾವ ಥರ ಆಟ ಶುರು ಆಗಿದೆ ಗಾಡಿ. ನಾನು ಇದಕ್ಕೆ ಹೇಳೋದು, ಇದನ್ನು ಟೈಟಾನಿಕ್ ಶಿಪ್ ಅಂತ. ನೀರಲ್ಲಿ ಬೇಕಾದ್ರೆ ಹಡಗನ್ನು ಬೇಕಾದರೆ ಬ್ಯಾಲೆನ್ಸ್ ಮಾಡ್ಬೋದು, ಆದರೆ ಇದಲ್ಲ. ಹೋಯ್ತಾ ಇರೋದು ಬರೀ 29-30ರಲ್ಲಿ. ಈ ಗಾಡಿ ರೋಡ್ ತುಂಬ ಆಡ್ತಾ ಇದೆ. ಇದಕ್ಕೆ ಹೇಳೋದು ಗುರು, ಇದು ಟೈಟಾನಿಕ್ ಶಿಪ್ ಅಂತ. ಓಡಿಸ್ತಾ ಇದ್ರೆ ಒಂಥರ ಮಜಾ, ಜೊತೆಗೆ ಒಂಥರ ಭಯ. 36 ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಶುರು ಆಯ್ತು ಇದ್ರದ್ದು. ಓಕೆ 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 ಓಕೆ. ಮೊದಲೇ ನನ್ನ ಗಾಡಿ ಅಡಗ್ದು ತೇಲ್ದಂಗೆ ತೇಲ್ತದೆ. ಅಂಥದ್ರಲ್ಲಿ ಮಧ್ಯ ರೋಡ್ ಮಧ್ಯ ಇವೊಂದಿಷ್ಟು ನೋಡಿ ಹೆಂಗೆ ಹಾಕವ್ರೆ. ಅದ್ರ ಮಧ್ಯೆ ಹೆಂಗಪ್ಪ ಎಳ್ಕೋಗೋದು. ರೈತರೇನೋ ಹಾಕ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತ. ಇನ್ನು ನಮ್ಮ ಕಷ್ಟ ಹೇಳೋದಿಲ್ಲ, ಏನೋ ಮಾಡೋಕ್ಕಾಗಲ್ಲ. ಆದರೆ ಇನ್ನೊಂದೇನು ಅಂದರೆ, ಯಾರಾದರೂ ಕಾರುಪ್ಪರಲ್ಲಿ ಹೋಗೋರು ಏನಾರು ಸಿಗರೇಟ್ ಪಗರೇಟ್ ಸೇದ್ಬಿಟ್ಟು ಏನಾದ್ರು ಕಿಡಿ ಹಾಕ್ಬಿಟ್ರೆ ಏನು ಕತೆ ಪಾಪ ಇವ್ರದ್ದು. ಅಯ್ಯೋ, ಇದರಲ್ಲಿ 350 ಅಂಶು. ಅಯ್ಯೋ, ಇದೇ ಗೋಳೆ ರೋಡ್ಗಾಕಿ ಈಗೆಲ್ಲ ಕಣ ಮಾಡೋದನ್ನೇ ಬಿಟ್ಬಿಟ್ರತಾಗೆ. ಕಣ ಮಾಡಿ ಬಡಿಯೋದು ಒಕ್ಕಣೆ ಮಾಡೋದನ್ನೇ ಬಿಟ್ಬಿಟ್ರು. ಎಲ್ಲಿ ನೋಡಿ ರೋಡ್ ಸೈಡಲ್ಲಿ ನಾನು ಬೆಳಿಗ್ಗೆ ಇವ್ರನ್ನ ನೋಡ್ಬಿಟ್ಟು ಯಾರೋ ಇಷ್ಟೊತ್ತಿಗೆ ಚಳಿ ಒಳಗೆ ವಾಕಿಂಗ್ ಹೋಯ್ತಾವ್ರಲ್ಲಪ್ಪ, ಏನಪ್ಪ ಬಂದಿರೋದು ಇವ್ರಿಗೆ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಅಂತ ಹೇಳದ್ನಲ್ಲ. ನೋಡಿ ಇವತ್ತು ಎಷ್ಟು ಬೆಳಗ್ಗೆ ಟೈಮಲ್ಲಿ ಇಷ್ಟು ಜನ ಹೋಯ್ತವ್ರೆ ಕಾಣಿಸ್ತೈತೆ. ಸುಮಾರು ಜನ ಪಾದಯಾತ್ರೆ ಶುರು ಮಾಡವ್ರೆ. ಏನು ಇದು ಯಾವ ಟೈಮಲ್ಲಿ ಹೋಯ್ತವ್ರೆ ನಮಗೆ ಗೊತ್ತಿಲ್ಲ. ನಾವಂತೂ ಶಿವರಾತ್ರಿ ಟೈಮ್ಗೆ ಪಾದಯಾತ್ರೆ ಹೋಗ್ತೀವಿ. ಕರೆಕ್ಟಾಗಿ ಶಿವರಾತ್ರಿ ದಿನ ಅಲ್ಲಿ ಮಾದಪ್ಪನ ಬೆಡ್ತಲ್ಲಿ ಇರ್ತೀವಿ. ಹೈವೇಲಿ ಹೋಗೋರೆಲ್ಲ ನನ್ನ ಗಾಡಿ ಕಡೆ ತಿರ್ಕೊಂಡು ನೋಡ್ಕೊಂಡು ಹೋಯ್ತಾರೆ. ನನ್ನ ಗಾಡಿ ತೊಟ್ಲಾಡ್ದಂಗೆ ಆಡ್ತಾ ಇರೋದಕ್ಕೂ ಯಾರಿವನು ಹಿಂಗೆ ಆಡ್ತಾ ಹೋಯ್ತಾವಲ್ಲ ಅಂದ್ಬಿಟ್ಟು ಅವ್ರು ಏನು ಗೊತ್ತು, ನಾನು ಆಡಿಸ್ತಾ ಇರೋದೆಲ್ಲ ಗಾಡಿನೇ ನಾನು ಆಡಿಸ್ತಾ ಇರೋದು ಅಂತ. ಅಯ್ಯೋ ಕರ್ಮ. ಈ ಗಾಡಿ ತಗೊಂಡು ನಾನು ಫಸ್ಟ್ ಪಾಯಿಂಟ್ ಅನ್ಲೋಡಿಗೆ ಹೋಗ್ತಾ ಇರೋದು ಕಾಂಪ್ಲಾಪುರ, ಕೆಸ್ತೂರು ಪಕ್ಕ ಇರೋವಂಥ ಒಂದು ಊರು ಅದು. ಗಾಡಿನ ಅನ್ಲೋಡಿಂಗ್ ಪಾಯಿಂಟ್ಗೆ ಹಾಕಿದ ತಕ್ಷಣ ಮನೆಯವ್ರು ಬಂದು ಚಕ ಅಂತ ಹತ್ತಿ ಮೇವನ್ನ ಕಿತ್ತಾಕೊಂಡ್ರು. ಮೇವು ಕಿತ್ತಾಕಿದ ತಕ್ಷಣ ನೆಕ್ಸ್ಟು ವೇ ಬ್ರಿಡ್ಜ್ ತಗೊಂಡು ಹೋಗ್ಬಿಟ್ಟು ಮತ್ತೆ ವೇಮೆಂಟ್ ತೂಕ ಮಾಡಿಸ್ಕೊಂಡು ಅವರು ಎಷ್ಟು ಇಳಿಸ್ಕೊಂಡಿದ್ದಾರೋ ಅಷ್ಟಕ್ಕೆ ಅಮೌಂಟ್ ಇಸ್ಕೊಂಡು ನಾನು ನೆಕ್ಸ್ಟ್ ಪಾಯಿಂಟ್ ಕಡೆ ಹೊರಟೆ. ನನ್ನ ನೆಕ್ಸ್ಟ್ ಪಾಯಿಂಟ್ ಬಂದು ಕೆಳಗೆರೆಗೆ ಹೋಗಬೇಕು ಅಂತಂದರೆ ನಮ್ಮ ಅಜ್ಜಿ ಊರ ಮೇಲೇ ಹೋಗಬೇಕಾಗಿತ್ತು. ಹಂಗಾಗಿ ಇವತ್ತು ನಿಮಗೆ ನಮ್ಮ ಅಜ್ಜಿ ಊರು ಅಂದರೆ ನಾನು ಹುಟ್ಟಿ ಬೆಳೆದಂಥ ಊರು, ಆ ಊರನ್ನ ನಿಮಗೆ ತೋರಿಸ್ತೀನಿ ಬನ್ನಿ ನಮ್ಮೂರಿಗೆ. ನಾನು 10 ವರ್ಷ ಇದ್ದಿದ್ದು ಇದೇ ಊರಲ್ಲೇ. ನೋಡಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಐತೆ, ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿಂದ ಸ್ಟಾರ್ಟ್ ಯಾವ ಮಂಡ್ಯ, ಇಲ್ಲಿಂದ ಸ್ಟಾರ್ಟ್ ಊರು. ಯಾವ ಊರು ಅಂತ ಕಂಡಿಡಿಯಲ್ಲಿ ನೋಡೋಣ. ಬೆಟ್ಟದ ಮೇಲೆ ಕಾಣಿಸ್ತಾ ಇದೆ ನೋಡಿ ದೇವಸ್ಥಾನ. ಮೂರು ನಮ್ಮ ಮನೇನೂ ಏನು ದೂರ ಹುಡುಕ್ಬೇಕಾಗೇ ಇಲ್ಲ, ರೋಡ್ ಸೈಡಲ್ಲೇ ಐತೆ ನಮ್ಮ ಮನೆ. ನೋಡಿ ದೇವಸ್ಥಾನ, ದೇವ್ರ ಮಂಡ್ಯ ನೋಡಿ. ಇದೇ ನಮ್ಮೂರು, ಅಲ್ಲಿ ಕಾಣಿಸ್ತಿದೆಯಲ್ಲ ಇದೇ ನಮ್ಮ ಮನೆ. ನಾನು 10 ವರ್ಷ ಇದ್ದಂಥ ಮನೆ, ನಮ್ಮ ಮನೆ ಇದೆ. ಹಳೆ ಹೆಂಚಿನ ತೊಟ್ಟಿ ಮನೆ. ಫಂಕ್ಷನ್ ಇವಾಗ ಕಾಣಿಸುತ್ತೆ ಊರಲ್ಲಿ, ಜನಗಳು ಸೇರೋದು. ಇದು ನಾನು ಓದಿದಂಥ ಸ್ಕೂಲು. 1 to 7 ಇಲ್ಲಿ, ಅಲ್ಲಿಂದ 7ನೇ ಕ್ಲಾಸು. ಪರವಾಗಿಲ್ಲ, ಹೆಡ್ ಮಾಸ್ಟ್ರು ರೂಮು ಅಂದರೆ ಆಫೀಸ್ ರೂಮ್ ಹೊಡೆದಾಕ್ಬಿಟ್ಟು ಕಟ್ತಾ ಇರಂಗೆ ಅವ್ರೆ. ಆಫೀಸ್ ರೂಮ್ ಕಟ್ಟೋದಿರಲಿ, ಫಸ್ಟು ಹುಡುಗರು ಕೂತ್ಕೊಳ್ಳೋದು ರೂಮ್ಗಳು ಕಟ್ಟರೆ ಅಯ್ಯೋ. ನಾನು ಓದಿದಂಥ ಸ್ಕೂಲ್ ಅದು. ಮತ್ತು ಇಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋದರೆ ನನ್ನ ಹೈಸ್ಕೂಲ್ ಸಿಗ್ತದೆ. ನಾನು ಹೈಸ್ಕೂಲ್ ಹೋಗಿ ನನ್ನ ಹೈಸ್ಕೂಲ್
7th ಅಲ್ಲಿ 1ರಿಂದ 7 ಆ ಸ್ಕೂಲ್ ಆದರೆ 7ರಿಂದ 10 3 ವರ್ಷ ಓದಿದ್ದು ಈ ಸ್ಕೂಲಲ್ಲಿ. ನೋಡಿ ಇದೇ ನಮ್ಮ ಸ್ಕೂಲ್. ನಾವು ಓದಿದಾಗ ಈ ಥರ ಎಲ್ಲ ಕಾಂಪೌಂಡು ಏನೂ ಆಗಿರಲಿಲ್ಲ. ಇವಾಗ ಚೆನ್ನಾಗಿ ಆಗೈತೆ. ನಾನು ಅದೇ ಸ್ಕೂಲು ಎಷ್ಟು ಖುಷಿ ಆಯ್ತಿದ್ದಿಲ್ಲ. ಆ ಸ್ಕೂಲ್ ಬಂದಾಗ ಏನಾದರೂ ನಿತ್ಯ ಕರ್ಮ ಮಾಡಬೇಕು ಅನ್ನೋಂಗಿದ್ರೆ ಇದರಲ್ಲೇ ಈ ಕಟ್ಟೆ ಹಿಂದಕ್ಕೆ ಹೋಗಿ ಮುಗಿಸ್ಕೊಂಡು ಇಲ್ಲಿ ಬಂದು ವಾಶ್ ಮಾಡ್ಕೋತಿದ್ದೋ ಅದೇ ಕಟ್ಟೆ ಒಳಗೆ. ಮತ್ತು ನಮ್ಮ ಜಮೀನು ಅಂದರೆ ನನ್ನ ಜಮೀನು ಅಂತ ಅಲ್ಲ, ತಾಯಿಯವರ ತಂದೆ ಜಮೀನು ಇದು. ಅಲ್ಲಿ ಅಡಿಕೆ ಹಾಕವ್ರಲ್ಲ, ಇಲ್ಲಿ ಅಡಿಕೆ ಹಾಕಿರೋದ್ರಿಂದ ಅಲ್ಲಿ ವಿಳ್ಯದೆಲೆ ತೋಟ ಐತೆ. ಇದು ಕುಂಬಾರಕಟ್ಟೆ. ನಮ್ಮೂರಿಲ್ಲಿ ಮುಕ್ತಾಯ. ಇದೇ ಥರ ಮುಂದೆ ಹೋದರೆ ಇನ್ನೊಂದು ಸುಪ್ರಸಿದ್ಧವಾದಂಥ ದೇವಸ್ಥಾನ ಸಿಗ್ತದೆ. ಅದಕ್ಕೆಲ್ಲ ತುಂಬ ಫೇಮಸ್ ಆಗೈತೆ. ಅದು ಯಾವ ದೇವಸ್ಥಾನ ಏನು ಅಂತ ಹೇಳ್ತೀನಿ, ಬಟ್ ತೋರ್ಸೋಕ್ಕಾಗಲ್ಲ ಒಳಗಡೆ ಎಲ್ಲ ಹೋಗಿ. ಯಾವ ದೇವಸ್ಥಾನ ಅಂತ ನೀವೇ ಗೆಸ್ ಮಾಡಿ ಯಾವ್ದು ಇರ್ಬೋದು ಅಂತ. ಈಗಂತೂ ಆ ದೇವಸ್ಥಾನದೇ ಎಲ್ಲ ಫೇಮಸ್ ಆಗಿರೋದು. ತುಂಬ ಎಲ್ಲ ಕಡೆ ಅದೇ ಮಾತು. ಎಲ್ಲ ಕಡೆಯಿಂದನೂ ಬಸ್ಗಳು ಬರ್ತವೆ. ಬಸ್ಗಳ ವ್ಯವಸ್ಥೆ ಇದೆ ಭಕ್ತಾದಿಗಳಿಗೆ ಅಂತ. ಫ್ರೀ ಬಸ್ಸು ನೋಡಿ ಹೆಂಗೆ ನಿಂತೈತೆ. ಫ್ರೀ ಬಸ್ ಅವಾಂತರ ನೋಡಿ ಯಾವ್ದಿರ್ಬೋದು ಇದು ಅಂತ ಗೆಸ್ ಮಾಡಿ ನೋಡಿ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಯಾವ್ದಿರ್ಬೋದು ಇಲ್ಲಿ. ಅದು ಬಿಟ್ರೆ ಅದಕ್ಕೆ ಇನ್ನೂ ಒಂದು ರೋಡ್ ಇದೆ ಆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಇಲ್ಲ ಬೋರ್ಡು ಕೂಡ ಹಾಕ್ಬಿಟ್ಟವ್ರೆ. ನಾನೇನು ಗೆಸ್ ಮಾಡೋಕ್ಕೆ ಹೇಳೋದು ಹಿಂಗೆ. ಈ ದೇವಸ್ಥಾನ ಯಾರೋ ಗೊತ್ತಿಲ್ಲ. ಇವಾಗ ಎಲ್ಲ ಕಡೆ ಇದೇ ಫೇಮಸ್ಸು. ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಅದು ಇದೇನೆ. ಯಾವುದೋ ಶಾರ್ಟ್ ಕಟ್ ರೋಡ್ ಹೋಗ್ಬಿಟ್ಟು ಕೆಳಗೆರೆಗೆ ಇಲ್ಲಿ ಬೇವೂರ ಹತ್ರ ಎಕ್ಸಿಟಲ್ಲಿ ಲೆಫ್ಟ್ ತಗೊಂಡು ಬರ್ತಾ ಇದ್ದೀನಿ. ಗೂಗಲ್ ಅಮ್ಮ ನಂಬ್ಕೊಂಡು ಗೂಗಲ್ ಅಮ್ಮ ಇರ್ಬೇಕಾದ್ರೆ ತಲೆನೋವಕ್ಕೆ ಒಂದೊಂದು ಟೈಮಲ್ಲಿ ತಲೆ ಕೆಡಿಸ್ಬಿಡ್ತಾಳೆ. ಇದು ಬಿಟ್ರೆ ಏನಿಲ್ಲ, ಒಂದು ಟೈಮಲ್ಲಿ ಚೆನ್ನಾಗಿ ತೋರಿಸ್ತಾಳೆ. ನನ್ನ 2ನೇ ಡೆಲಿವರಿ ಪಾಯಿಂಟು ಕೆಳಗೆರೆಯಲ್ಲಿ 3 ಜನಕ್ಕೆ ಡೆಲಿವರಿ ಮಾಡಬೇಕು. ಅದರಲ್ಲಿ ಫಸ್ಟ್ನೇ ಪಾಯಿಂಟ್ ಇದು. ಬಂದು ಗಾಡಿ ನಿಲ್ಲಿಸಿದ ತಕ್ಷಣ ಮನೆಯವರು ಬಂದು ಮೇವನ್ನ ಕಿತ್ತಾಕೊಂಡ್ರು. ಆದರೂ ಹಳ್ಳಿ ಜನಗಳು ಒಳ್ಳೆ ರೀತಿ ಚೆನ್ನಾಗಿ ಭಾವನಿಸ್ತಾರೆ ಅನ್ನೋದಕ್ಕೆ ಹಳ್ಳಿ ಜನ ಒಂದು ಬೆಸ್ಟ್ ಉದಾಹರಣೆ. ಯಾಕೆಂದರೆ ನಾನು ಯಾರು ಏನು ಅಂತ ಗೊತ್ತಿಲ್ಲದೆ ಇರೋರನ್ನ ಊಟ ಮಾಡು, ಕಾಫಿ ಕುಡಿ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಮನೇಲಿ ಹಿಂಸೆ ಮಾಡಿದ್ರು. ಊಟ ಮಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಕಾಫಿನಾರು ಕುಡಿ ಅಂದ್ಬಿಟ್ಟು ಕಾಫಿನೂ ಕೊಟ್ಟರು. ಅಲ್ಲಿ ಮುಗಿಸ್ಕೊಂಡು ನಾನು 2ನೇ ಪಾಯಿಂಟಿಗೆ ಬಂದೆ. ಇಲ್ಲಿ 2ನೇ ಪಾಯಿಂಟಲ್ಲೂ ಕೂಡ 500 kg ಡೆಲಿವರಿ ಮಾಡಬೇಕಾಯಿತು. ಡೆಲಿವರಿ ಮಾಡಿ ಮತ್ತು ಈ ಕೆಳಗೆರೆ ಊರಿನ ವಿಶೇಷತೆ ಏನು ಅಂತಂದರೆ, ಈ ಊರಿನಲ್ಲಿ ಆಲ್ಮೋಸ್ಟ್ 80% ಟೀಚರ್ಸ್ಗಳೇ ಅವರೇ. ಪ್ರತಿಯೊಂದು ಮನೇಲಿ ಒಬ್ಬರು ಟೀಚರ್ಗಳು ಇದ್ದಾರೆ ಅಂತ ಒಂದು ಸರ್ವೆ ಪ್ರಕಾರದಲ್ಲಿ ನಾನು ಪೇಪರಲ್ಲಿ ಓದಿದ್ದೆ. ಅದನ್ನು ಇಲ್ಲಿ ಕೇಳಿದೆ, ಹೌದು ಅಂತ ಅವರು ಕೂಡ ಒಪ್ಕೊಂಡ್ರು. 2ನೇ ಸ್ಪಾಟಲ್ಲೂ ಡೆಲಿವರಿ ಮಾಡಿಬಿಟ್ಟು ಅವ್ರ ಹತ್ರ ಅಮೌಂಟ್ ಇಸ್ಕೊಂಡು ನಾನು ಫೈನಲ್ ಸ್ಪಾಟ್ಗೆ ಹೋಗಿದ್ದು 3ನೇ ಸ್ಪಾಟು. 3ನೇ ಸ್ಪಾಟಿಗೆ ಬಂದೆ. ಓನರು ಸ್ವಲ್ಪ ಹಾಲು ಕರಿತಾ ಇದ್ರಂತೆ, ಹಂಗಾಗಿ ಸ್ವಲ್ಪ ವೆಯ್ಟ್ ಮಾಡಪ್ಪ ಅಂದರು. ಆಯಿತು ಅಂದ್ಬಿಟ್ಟು ನೋಡ್ತಾ ಇದ್ರೆ ಇಲ್ಲಿ ನಾಯಿಗಳು ಅಂದರೆ ನಾಯಿ ಮರಿಗಳು, ಸಿಡ್ಜು ನಾಯಿ ಮರಿಗಳು ಒಳ್ಳೆ ಹುಲಿ ರೇಂಜಲ್ಲಿ ಬೊಗಳ್ತಾ ಬಿದ್ದಾವೆ. ಏನು ಬಿಟ್ಟರೆ ಬಂದು ಕಚ್ಬಿಡತ್ತಾರ. ಅದೇನು ಮಾಡ್ತೀರಾ ನೋಡೋಣ ಅಂದ್ಬಿಟ್ಟು ಹತ್ರಕ್ಕೆ ಹೋಗಿ ನೋಡಿದ್ರೆ ನೋಡಿ ಇದ್ರ ಕತೆ. ಬರ್ಕತ್ತಿದ್ದಲ್ವ ಕಚ್ಚು ಬಾ ರೇ. ಸಿಲಿಂಡರ್ ಸಿಲಿಂಡ್ರು 3 ಪಾಯಿಂಟಲ್ಲೂ ಗಾಡಿ ಅನ್ಲೋಡ್ ಮಾಡಿಬಿಟ್ಟು ಎಲ್ಲರ ಹತ್ರನೂ ಪೇಮೆಂಟ್ ಇಸಿ ಜೋಬ್ಗೆ ಹಾಕ್ಕೊಂಡು ನಾನು ಸೀದಾ ವಾಪಸ್ಸು ಮನೆ ಕಡೆ ಹೊರಟೆ. ತವರಿನ ಕಡೆ ಪಯಣ. ಹಳ್ಳಿಗಳಲ್ಲೆಲ್ಲ ಒಳ್ಳೊಳ್ಳೆ ಮನೆಗಳಾಗ್ಬಿಟ್ಟವೆ ಗುರು. ಯಾವ ಥರ ಮನೆ ಅಂತೀರಾ, ಮಸ್ತು. ಹಳ್ಳಿಗಳು ಕೂಡ ಡೆವಲಪ್ ಆಯ್ತವೆ. ಹಳ್ಳಿನೂ ಕೂಡ ದಿಲ್ಲಿ ರೇಂಜ್ ಬೆಳಿಬೇಕು. ಹಳ್ಳಿ ದಿಲ್ಲಿ ಆಗಬೇಕು. ಬಟ್ ಜನಗಳು ಹಳ್ಳಿ ಜನಗಳ ಥರನೇ ಇರಬೇಕು. ದಿಲ್ಲಿ ಜನಗಳ ಥರ ಆಗ್ಬಿಟ್ರೆ ಕಷ್ಟ. ಅಣ್ಣ ಇಲ್ಲಿ ಬೇವ್ರಿಗೆ ಹೋಗೋದು ಆ ಕಡೆ ರೈಟಾ?
ಮುಂದೆ ಲೆಫ್ಟಾ? ಎಷ್ಟು ಕಿಲೋಮೀಟರ್ ಅದಣ್ಣ? ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ನಾಲ್ಗೆ ಒಂದು ಕರೆಕ್ಟಾಗಿದ್ದರೆ ದೇಶದ ಯಾವ ಮೂಲಕ್ಕೆ ಬೇಕಾದ್ರೂ ದಾರಿ ಕೇಳ್ಕೊ ಹೋಗ್ಬೋದು. ನಾಲ್ಗೆನೇ ಕರೆಕ್ಟಾಗಿಲ್ಲ ಅಂದರೆ ಮನೆಯಿಂದ ಆಚೆಗೆ ಹೋಗೋಕ್ಕಾಗಲ್ಲ ಅಲ್ವಾ? ಇದು ಯಾವ ಊರು ಈ ಸೈಡು ಬಂದೇ ಇರಲಿಲ್ಲ, ಬೀದಿ ರೋಡ್ ನೋಡೇ ಇರಲಿಲ್ಲ. ಜನಗಳನ್ನ ದಾರಿ ಕೇಳ್ಕೊಂಡು ಊರನ್ನು ನೋಡಿಕೊಂಡು ಹೊಸ ದಾರಿ, ಹೊಸ ಊರು, ಹೊಸ ಊರಿನ ಕಡೆ ಪಯಣ. ಚೆನ್ನಾಗಿದೆ ಒಂಥರ ಡ್ರೈವರ್ಗಳ ಜೀವನ. ಅಂದ್ಕೊಂಡಷ್ಟು ಈಸಿನೂ ಅಲ್ಲ ಬಿಡ್ರಿ ರೇ. ತಿಕ್ತಲ್ಲಿ ಪೈಲ್ಸ್ ಆಗಿ ನಮ್ಮ ಕಷ್ಟ ನಮ್ಗೆ ಗೊತ್ತು, ನಿಮ್ಗೆ ಏನು ಗೊತ್ತು. ಈ ಊರು ಬಂದು ಆರುವಳ್ಳಿ ದೊಡ್ಡಿ ಅಂತೆ. ಆರುವಳ್ಳಿ ದೊಡ್ಡಿ. ಮೈ ಗಾಡ್, ಲೆಫ್ಟ್ ಬಂದರು. ಅಕ್ಕ ಇದು ಬೇವೂರ ಕಡೆ ಯಾವ ಕಡೆ? ಅಲ್ಲಿ ಹೋಗ್ಬೇಕಾ? ಜಟ್ ಸ್ಪೀಡಲ್ಲಿ ಬರ್ತಾನೆ, ಜಟ್ ಸ್ಪೀಡಲ್ಲಿ. ನನ್ನ ಗಾಡಿ ಇಲ್ಲಿ ಒಂದು ಸರಿ ಗುದ್ರೆ 3 ಹುಳ್ಳು ಉಳ್ಳಾಡೋಯ್ತಾನೆ. ಹಾಂ, ಯಾವ ಸ್ಪೀಡಲ್ಲಿ ಬರ್ತಾನೆ ಮರಿ. ಇದು ಡೌನ್ ಐತಲ್ಲ, ಅದಕ್ಕೆ ಬಂದ್ಬಿಟ್ಟ ಬರ್ರಂತ. ಹಾಂ, ನಮ್ಮ ಹಡಗು ನೀರು ಕಂಡ ತಕ್ಷಣ ಯಾಕೋ ತೇಲಕ್ಕೆ ಸುಟ್ಟು ಮಾಡ್ತಾ ಇದೆ. ನಮ್ಮ ಟೈಟಾನಿಕ್ ಯಾಕೋ ನೀರು ಕಂಡ ತಕ್ಷಣ ತೇಲಕ್ಕೆ ಮನ್ಸು ಮಾಡ್ಕೊಬಿಟ್ಟಿರೋಂಗದೆ. ಎಳಿತಾ ಅದ ತೆಗೆಯ. ಬೇಡ ಬೇಡ ಟೈಟಾನಿಕ್, ಹೇಳೋದು ಮಾತು ಕೇಳು. ಏನಪ್ಪ ರೋಡು. ಯಾವ ಊರು ಕೆರೆ ಇದು? ಹೊಸಳ್ಳಿ ದೊಡ್ಡಿ ಕೆರೆನಾ? ಡೀಸೆಲ್ ಬೇರೆ ಕಣ್ಣು ಹೊಡಿತಾ ಇದೆ. ನಮ್ಮ ಓನರಣ್ಣ ಬರ್ಬೋದು, ಏನೂ ತೊಂದರೆ ಇಲ್ಲ ಬಾ ಅಂತಂದ್ರು. ಅವರೇ ಧೈರ್ಯ ಕೊಟ್ಟ ಮೇಲೆ ನಮ್ಗೆ ಯಾಕೆ ಭಯ? ಯಾಕೆಂದರೆ ಅವ್ರ ಗಾಡಿ ಬಗ್ಗೆ ಅವ್ರಿಗೆ ಗೊತ್ತಿರ್ತದೆ ಅಲ್ವಾ. ಓಹೋ, ಈ ರೋಡಲ್ಲಿ ಯಾಕೆ ಹಿಂಗೆ ಹಿಡ್ಕೊಂಡು ವಿಡಿಯೋ ಮಾಡಿಕೊಂಡು ಗಾಡಿ ಓಡ್ಸೋಕ್ಕಾಗಲ್ಲ. ಮೊದಲೇ ನಮ್ಮ ಟೈಟಾನಿಕ್ಗೆ ನೀರು ಕಂಡ್ರೆ ಭಾರಿ ಪ್ರೀತಿ. ಎಳಗಿಳ್ಕೊಂಡು ಹೊಡಿಕೊಂಡು ನೋಡಿ ಕೆರೆ ನೋಡ್ಕೊಂಡು ಶಿವ ಹೇಳ್ಕೊತ. ಹಳ್ಳಿಲಿ ಯಾವ ಥರ ಮನೆಗಳಾಯ್ತವೆ ಅಂತ ಸಖತ್ತಾಗಿ ಕಟ್ತಾವ್ರೆ ಮನೇನ ಹಳ್ಳಿಗಳದು. ಮಂದೆ ಮೇನ್ ರೋಡ್ಗೆ ಭತ್ತ ಕೊಯ್ಯೋ ಮಿಷಿನ್ಗಳು.
ಇದು ಈ ಮಾರ್ಕೆಟ್ ಅಂದರೆ ಈ ಸಂತೆ ನಾನು ಮಜ್ಜಿಗೂರಲ್ಲಿ ಇದ್ದಾಗ ಶನಿವಾರ ಫೇಮಸ್ ಸಂತೆ ನಡೆಯೋದು ಇಲ್ಲಿ ಕಣವಪ್ಪನ ಗುಡಿ ಸಂತೆ ಅಂತ. ಸುಮಾರು ಆಡುಮರಿ, ಆಡು, ಕುರಿ, ಮೇಕೆ ಮಾರೋರು ಈ ಸಂತೆಯಲ್ಲಿ. ಈಗಲೂ ಮಾರ್ಬೋದೇನೋ ಗೊತ್ತಿಲ್ಲ, ಬಟ್ ನಾನಿದ್ದಾಗ ಈಗೆಲ್ಲ ಬಂದು ನಮ್ಮ ಬೇವರು ಮಂಡ್ಯದಿಂದ ಆಡು ಮರಿ ಇಟ್ಕೊಂಡು, ಆಡು ಕರ ಇಟ್ಕೊಂಡು ನಡ್ಕೊಂಡೇ ಬರೋದು. ನಡ್ಕೊಂಡು ಬಂದು ಬಿಟ್ಬಿಟ್ಟು ವಾಪಸ್ ನಡ್ಕೊಂಡು ಊರು ಮನೆಗೆ ಹೋಗು. ಎಷ್ಟು ಕಿಲೋಮೀಟ್ರು ಯಪ್ಪ. ಮೇವೆಲ್ಲ ಎಲ್ಲ ಪಾಯಿಂಟ್ಗೂ ಕರೆಕ್ಟಾಗಿ ಡೆಲಿವರಿ ಕೊಟ್ಬಿಟ್ಟು ಎಲ್ಲರ ಹತ್ರ ದುಡ್ಡು ಲೆಕ್ಕ ಕರೆಕ್ಟಾಗಿ ಮಾಡಿಕೊಂಡು ಈಸ್ಕೊಂಡು ನಾನು ಸೀದಾ ಗಾಡಿ ತೊಗೊಬಂದು ಓನರ್ ಮನೆ ಹತ್ರ ಗಾಡಿ ಹಾಕ್ತೆ. ಓನರ್ ಮನೆ ಹತ್ರ ಗಾಡಿ ಹಾಕ್ಬಿಟ್ಟು ಇಲ್ಲಿ ನಿಂತಿರೋ ನನ್ನ ಗಾಡಿ ಎತ್ಕೊಂಡು ಓನರ್ ಮನೆಯವ್ರಿಗೆ ಲೆಕ್ಕ ಕೊಟ್ಬಿಟ್ಟು ದುಡ್ಡು ಎಲ್ಲ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ನಾನು ಗಾಡಿ ಎತ್ಕೊಂಡು ಸೀದಾ ನನ್ನ ಮನೆ ಕಡೆ ಬಂದೆ. ಇದು ಇವತ್ತಿನ ಬ್ಲಾಗ್ ಆಗಿತ್ತು ಸ್ನೇಹಿತರೆ. ಇವತ್ತು ನಾನು 30ನೇ ದಿನದ ಬ್ಲಾಗ್ ಇದು. ನನ್ನ ಬ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹಾಗೆ ಯೂಟ್ಯೂಬಲ್ಲಿ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್.